ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಸ್ಲಿಪ್ಪಿಗೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಭಾಳ ಕಾಯ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಬಟ್ KA ವೆಬ್ಸೈಟಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ, ಬಟ್ ಇನ್ನೂ ರಿಲೀಸ್ ಮಾಡಿಲ್ಲ ಅವರು. ಯಾವಾಗ ಬೇಕಾದ್ರೂ ರಿಲೀಸ್ ಮಾಡ್ಬೋದು ಆದಷ್ಟು ಬೇಗ. ಅವರು 29ನೇ ತಾರೀಕು ಸಂಜೆ 6 ಗಂಟೆ ನಂತರ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂ ಅಥವಾ ಸರ್ವರ್ ಇಶ್ಯೂನಿಂದ ಅವ್ರಿಗೆ ಇನ್ನೂ ರಿಲೀಸ್ ಮಾಡೋಕ್ಕಾಗಲಿಲ್ಲ. ಸೊ ಆದಷ್ಟು ಬೇಗ ನಾಳೆ ನಾಳಿದ್ರಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಅದಾದ ತಕ್ಷಣ ಎಲ್ಲರೂ ಆಪ್ಷನ್ ಎಂಟ್ರಿ ಸ್ಲಿಪ್ನ ಆದಷ್ಟು ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತು ಒಂದು ಪ್ರಿಂಟ್ ಮಾಡ್ಕೊಂಡು ಅಥವಾ ಜೆರಾಕ್ಸ್ ಮಾಡಿಸ್ಕೊಂಡು ಸೇಫಾಗಿ ಮಾಡಿಕೊಳ್ಳಿ. ಸೊ ನೆಕ್ಸ್ಟ್ ವಿಷಯ ಏನು ಅಂತ ಅಂದರೆ, ಎಷ್ಟೊಂದು ಜನಕ್ಕೆ ಡೌಟ್ ಇದೆ, ಈ ಸಲ ವೆರಿಫಿಕೇಷನ್ ಇದೆಯಾ ಇಲ್ವಾ, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಯಾವ ರೀತಿ ಅಂತ. ವೆರಿಫಿಕೇಷನ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ 2 months ಬ್ಯಾಕು. ಆ ವಿಡಿಯೋ ಲಿಂಕ್ ಬೇಕಾದರೆ ಈ ಲಿಂಕ್ ಕೆಳಗಡೆ ಹಾಕಿರ್ತೀನಿ, ಈ ವಿಡಿಯೋ ಕೆಳಗೆ. ಸೊ ಮೇಯ್ನಾಗಿ ಮೇ ಬಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಈ ಸಲ ಸದ್ಯಕ್ಕೆ ಇರೋ ಡೌಟು. ಬಟ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಅಥವಾ ಫೀಸ್ ಪೇಮೆಂಟ್ ಮಾಡಬೇಕಾದ್ರೆ ಟೈಮಲ್ಲಿ ಬೇಕಾದರೆ ಅವರು ಚೆಕ್ ಮಾಡ್ಬೋದು. ಸದ್ಯಕ್ಕೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಏನೂ ನೋಟಿಫಿಕೇಷನ್ ಬಿಟ್ಟಿಲ್ಲ. ಡೈರೆಕ್ಟಾಗಿ ಅವರು ಆಪ್ಷನ್ ಎಂಟ್ರಿ, ಸೀಟ್ ಮ್ಯಾಟ್ರಿಕ್ಸು ಈ ಥರ ಹೇಳಿದ್ದಾರೆ. ಆಪ್ಷನ್ ಎಂಟ್ರಿ ಬಿಟ್ಟು ಹಣಕ್ಕೂ ಅಂದರೆ ಮತ್ತು ಫಸ್ಟು ಫ್ರೀಯಾಗಿ ಅಂದರೆ ಹಣಕ್ಕೂ ಸೀಟ್ ಹಂಚಿಕೆ ಬಿಟ್ಟಿದ್ದಾರೆ. ಅದಾದಮೇಲೆ ಒರಿಜಿನಲ್ ಸೀಟು ಹಂಚಿಕೆ ಬಿಟ್ಟಿದ್ದಾರೆ. ಅದು ಶೆಡ್ಯೂಲ್ ಕೂಡ ಆಲ್ರೆಡಿ ಅವರು ಹೇಳಿದ್ದಾರೆ. ಬಟ್ ಇಷ್ಟಿನ ಗಂಟೆ ಯಾವತ್ತಲ್ಲ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಇನ್ನೂ ಹೇಳಿಲ್ಲ. ಸೊ ಅವರು ಹೇಳಿದ್ರೆ ಹೇಳ್ಬೋದು, ಇಲ್ಲಾಂದ್ರೆ ಇಲ್ಲ, ಹೇಳೋಕ್ಕಾಗಲ್ಲ. ಬಟ್ ಯಾವುದಕ್ಕೂ ಎಲ್ಲರೂ ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಂಡಿರಿ. ಬಟ್ ಸಡನ್ ಯಾವಾಗ ಬೇಕಾದ್ರೆ ಹೇಳ್ಬೋದು, ಯಾವಾಗ ಬೇಕಾದ್ರೆ ಏನು ಬೇಕಾದ್ರೆ ಆಗ್ಬೋದು. KA ಆಫೀಸ್ನ ಯಾವತ್ತೂ ನಂಬೋಕ್ಕಾಗಲ್ಲ. ಯಾಕೆಂತಂದರೆ ಅವರೆಲ್ಲ ಸಡನ್ನಾಗೆ ಹೇಳ್ತಾರೆ, ಸಡನ್ನಾಗೆ ಮಾಡ್ತಾರೆ. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಎಲ್ಲ ಹಾಕಿದ್ದೀನಿ, ಆಗುತ್ತೆ. ಮತ್ತು ಎಷ್ಟೊಂದು ಜನಕ್ಕೆ ಡೌಟ್ ಇದೆ, ಸ್ಟಡಿ ಸರ್ಟಿಫಿಕೇಟ್ಸ್ ಬೇಕಾ ಅಥವಾ ಡೊಮೈಸೈಲ್ ಸರ್ಟಿಫಿಕೇಟ್ ಬೇಕಾ ಅಂತ. ಅವೆರಡರಲ್ಲಿ ಯಾವ್ದಿದ್ರೂ ಕೂಡ ನಡೆಯುತ್ತೆ. ಡೊಮೈಸೈಲ್ ಸರ್ಟಿಫಿಕೇಟ್ ಅಂದರೆ ಕರ್ನಾಟಕದಲ್ಲೇ ವಾಸಸ್ಥಳ ಅಂತ, ವ್ಯಾಸ ದೃಢೀಕರಣ ಪತ್ರ ಅಂತ, ಅದು ನಾಡ ಕಚೇರಿಯಲ್ಲಿ ಮಾಡಿಸ್ಕೋಬೋದು. ಅಥವಾ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಸ್ಟಡಿ ಸರ್ಟಿಫಿಕೇಟ್ ಇದ್ರೆ ಆಗುತ್ತೆ. ಅದು ಹಳೇದಿದ್ರು ಕೂಡ ಆಗುತ್ತೆ, ಹಿಂದೂ CET ಮಾಡಿಸಿದ್ರು ಕೂಡ. ಬಟ್ ಅದು ಒರಿಜಿನಲ್ಸ್ ಇದ್ರೆ ಒಳ್ಳೇದು. ಒರಿಜಿನಲ್ಸ್ಗೆ ಅಟೆಸ್ಟೇಷನ್ ಮಾಡಿಸ್ಬೇಕು. ಬಟ್ ಒರಿಜಿನಲ್ಸ್ಗೆ ಏನು ಮಾಡ್ಸಂಗಿಲ್ಲ, ಒರಿಜಿನಲ್ಸ್ನ ಜೆರಾಕ್ಸ್ ಮಾಡಿಕೊಂಡು ಅಟೆಸ್ಟೇಷನ್ಸ್ ಮಾಡಿಕೋಬೇಕು. ಮತ್ತು CETಲಿ ನಾರ್ಮಲ್ ಆಗಿ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ 2 ಸೆಟ್ಟು ಅಟೆಸ್ಟೇಷನ್ ಮಾಡಿಸ್ಕೊಂಡಿರ್ಬೇಕು. ಅದು ಯಾರಿಂದ ಅಂತಂದರೆ ಗೌರ್ಮೆಂಟ್ ಎಂಪ್ಲಾಯಿ ಆಗಿರಬೇಕು, ಮತ್ತು ಆ ಗೌರ್ಮೆಂಟ್ ಎಂಪ್ಲಾಯಿ ಗ್ರೀನ್ ಪೆನ್ನ ಯೂಸ್ ಮಾಡ್ತಿರ್ಬೇಕು, ಅಂಥವ್ರಿಂದ ಅಟೆಸ್ಟೇಷನ್ ಮಾಡಿಸ್ಕೋಬೇಕು. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಟ್ರೈನಿಂಗ್ ಸರ್ಟಿಫಿಕೇಟ್ ಕೂಡ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಹತ್ರ, ನೀವು ಯಾವ್ಯಾವ ಕಾಲೇಜ್ ಓದ್ತಿರ್ತೀರ ಆ ಕಾಲೇಜು ಪ್ರಿನ್ಸಿಪಲ್ ಹತ್ರ ಅವರಿಂದ ಕೂಡ ಅಟೆಸ್ಟೇಷನ್ ಮಾಡಿಸ್ಕೊಂಡಿರ್ಬೇಕು. ಮತ್ತು ಹೊರಗಡೆ ನೀವು ಗೌರ್ಮೆಂಟ್ ಎಂಪ್ಲಾಯಿಂದ ಕೂಡ ಅಟೆಸ್ಟೇಷನ್ ಮಾಡಿಸ್ಕೊಂಡಿರ್ಬೇಕು. ಸೊ ಇಷ್ಟು ಬಂದು, ಮತ್ತು ವೆರಿಫಿಕೇಷನ್ ಯಾವಾಗ ಬಿಡ್ತಾರೆ ಅಂತ ಹೇಳೋಕ್ಕಾಗ್ತಿಲ್ಲ. ಬಟ್ ಸೀಟ್ ರ್ಯಾಂಕಿಂಗಲ್ಲೇ ಅವರು ಆಲ್ರೆಡಿ ಕ್ಯಾಸ್ಟ್ ಮೇಲೆ ಬಿಟ್ಟಿದ್ದಾರೆ, ಲೈಕ್ SC ST OBC 3A 2A ಈ ಥರ ಬಿಟ್ಟಿದ್ದಾರೆ. ಈಗೆಲ್ಲ ನೋಡಿದ್ರೆ ಮೋಸ್ಟ್ಲಿ ಅವರು ಆಲ್ರೆಡಿ ವೆರಿಫಿಕೇಷನ್ ಮಾಡಿದ್ದಾರೆ ಸ್ವಲ್ಪ ಡಾಕ್ಯುಮೆಂಟ್ಸು, ಅಥವಾ ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ನ ಮಾಡಿದ್ದಾರೆ ಅಂತ ಅನ್ಕೋತೀವಿ. ಏನಂತಂದರೆ ಅವರು ಜಾತಿ ಆದಾಯ ಪ್ರಮಾಣ, ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನೋಡೇ ಅವರು 3A 2A ಯಾವ ರೀತಿ ಅಪ್ಲೈ ಮಾಡಿರ್ತಾರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ, ಅದು ನೋಡೇ ಅದು ವೆರಿಫೈ ಮಾಡಿ ಅವರು ರ್ಯಾಂಕ್ ಅನೌನ್ಸ್ ಮಾಡಿದ್ದಾರೆ. ಸೊ ಮೋಸ್ಟ್ಲಿ ಇನ್ನೂ ಏನು ಹೇಳೋಕ್ಕಾಗಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ರೂ ಇರ್ಬೋದು, ಇಲ್ಲಾಂದ್ರೂ ಇರ್ಬೋದು. ಬಟ್ ಯಾವುದಕ್ಕೂ ಎಲ್ಲರೂ ರೆಡಿಯಾಗಿರಿ, ಯಾಕಂದರೆ ಸಡನ್ನಾಗಿ ಹೇಳಿದ್ರೆ ಆಮೇಲೆ ಸಡನ್ನಾಗಿ ಎಲ್ಲ ಹೊಂದಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಎಲ್ಲದಕ್ಕೂ ರೆಡಿಯಾಗಿರಿ. ಸೊ ಸೀಟ್ ಸಿಕ್ಕಾದ್ಮೇಲೆ ಕೂಡ ಅವರು ಒಂದು ಸೆಟ್ಟು ಅಥವಾ 2 ಸೆಟ್ಟು ಕಾಲೇಜಿಗೆ ಸಬ್ಮಿಟ್ ಮಾಡೋಕ್ಕೆ ಹೇಳ್ತಾರೆ. ಸೊ ಅವಾಗಾದ್ರೂ ಬೇಕಾಗುತ್ತೆ ಎಲ್ಲ ಡಾಕ್ಯುಮೆಂಟ್ಸು. ಸೊ ಯಾರು ಡಾಕ್ಯುಮೆಂಟ್ಸ್ನ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ. ಪ್ರತಿಯೊಂದು ಡಾಕ್ಯುಮೆಂಟು ನೀಟಾಗಿ ಇಟ್ಕೊಳ್ಳಿ. 2 ಸೈಡ್ ರಿಜಿಸ್ಟ್ರೇಷನ್ ಮಾಡಿಕೊಂಡಿರಿ. ಎಕ್ಸ್ಟ್ರಾ ಒಂದು ಸೆಟ್ ಕೂಡ ಫ್ರೀಯಾಗಿ ಮಾಡಿಕೊಂಡಿರಿ, ರಿಜಿಸ್ಟ್ರೇಷನ್ ಏನು ಬೇಡ. ಸೊ ಸದ್ಯಕ್ಕೆ ಅಷ್ಟೇ. ಮತ್ತು ನೆಕ್ಸ್ಟು ಯಾವ ರೀತಿ ವಿಡಿಯೋ ಬೇಕು, ಯಾವ ಕಾಲೇಜ್ ಬಗ್ಗೆ ವಿಡಿಯೋ ಬೇಕು, ಅಥವಾ ಏನು ಇನ್ಫಾರ್ಮೇಷನ್ ಬಗ್ಗೆ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಬೇಗ ಮಾಡಾಕ್ತೀನಿ. ಸೊ ಥ್ಯಾಂಕ್ ಯು. Please subscribe, share for more updates.